ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ತುಂಬಾ ಡೆಲಿಷಿಯಸ್ ಆಗಿರೋವಂಥ ಕೋಫ್ತಾ ಕರಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಸೋರೆಕಾಯಿ ಕೋಫ್ತಾ ಕರಿ. ಇದು ತುಂಬಾ ಡೆಲಿಷಿಯಸ್ ಆಗುತ್ತೆ. ಹಾಗೆ ನಿಮಗೆ ರೆಸ್ಟೋರೆಂಟಲ್ಲಿ ತಿಂದಿದ್ದ ಥರನೇ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಮೊದಲಿಗೆ ಈ ಸೋರೆಕಾಯಿ ಕೋಫ್ತಾಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಸೋರೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಡು ಸಣ್ಣದಾಗಿ ತುರಿದು ಇಟ್ಕೊಳ್ಳೋಣ. ಎಳೆದಾಗಿದ್ದಷ್ಟು ಸೋರೆಕಾಯಿ ತುಂಬಾ ರುಚಿಯಾಗತ್ತೆ. ಬಲ್ತಿದ್ರೆ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದುಬಿಡ್ಬೇಕಾಗತ್ತೆ. ನೋಡಿ, ಈ ರೀತಿ ಸಣ್ಣದಾಗಿರೋ ಗ್ರೇಟರ್ ಸೈಡಲ್ಲಿ ಚೆನ್ನಾಗೆ ತುರ್ಕೊಂಬಿಡಿ. ಈ ರೀತಿ ಚೆನ್ನಾಗಿ ಸಣ್ಣದ್ರಲ್ಲಿ ತುರ್ಕೊಳ್ಳೋದ್ರಿಂದ ಕೋಫ್ತಾ ಚೆನ್ನಾಗಿ ಬೈಂಡ್ ಆಗುತ್ತೆ. ನೋಡಿ, ಈಗ ಎಲ್ಲ ಸೋರೆಕಾಯಿನ ತುರ್ಕೊಂಡಿದೆ. ಸೋರೆಕಾಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ, ಹಾಗಾಗಿ ಆ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿಬೇಕಾಗತ್ತೆ. ಇದಕ್ಕೆ ಸುಮಾರು ಒಂದು ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿ ಸೈಡಲ್ಲಿ ಇಟ್ಬಿಡೋಣ. ಬೇರೆ ಪದಾರ್ಥಗಳನ್ನು ರೆಡಿ ಮಾಡೋ ಅಷ್ಟರಲ್ಲಿ ಇದು ಮಿಕ್ಕಿರೋ ಅಂಥ ನೀರೆಲ್ಲ ಬಿಟ್ಕೊಂಡಿರತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು 2 ಇಂಚು ಆಗುವಷ್ಟು ಶುಂಠಿ, ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ಸೋಂಪುಕಾಳು, ಹಾಗೆ ಒಂದು 10 ಕಾಳುಮೆಣಸು, ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ತೀನಿ. ತುಂಬ ಫೈನ್ ಪೇಸ್ಟ್ ಏನೂ ಬೇಕಿಲ್ಲ. ಇದು ತರಿತರಿಯಾಗಿ ಕ್ರಷ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇದು ಕೋಫ್ತಾಗೆ ಮತ್ತು ಕರಿ ಎರಡಕ್ಕೂ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಎಲ್ಲ ಚೆನ್ನಾಗೆ ಸೋರೆಕಾಯಿ ನೀರು ಬಿಟ್ಕೊಂಡಿದೆ. ಆ ನೀರಷ್ಟನ್ನು ನಾವು ಹಿಂಡ್ಕೊಂಡು ಈ ರೀತಿ ತೆಕ್ಕೊಂಡು ಬಿಡೋಣ. ನೀವು ಬೇಕಿದ್ರೆ ಒಂದು ಬಿಳಿ ಬಟ್ಟೆನಲ್ಲಿ ಸಹ ಅಷ್ಟನ್ನು ಹಾಕಿ ಸ್ಕ್ವೀಸ್ ಮಾಡಿ ನೀರನ್ನು ತೆಗಿಬೋದು. ಈ ನೀರನ್ನು ಎಸಿಯಕ್ಕೆ ಹೋಗಬೇಡಿ. ಇದನ್ನೇ ನಾವು ಗ್ರೇವಿ ಮಾಡೋದಕ್ಕೆ ಯೂಸ್ ಮಾಡೋಣ. ಇಲ್ಲಾಂದರೆ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೂ ಸಹ ಯೂಸ್ ಮಾಡ್ಕೊಳ್ಬೋದು. ನಾವಿಲ್ಲಿ ಗ್ರೇವಿನಲ್ಲಿ ಯೂಸ್ ಮಾಡೋಣ. ಹಾಗಾಗಿ ಸೋರೆಕಾಯ್ದು ಯಾವುದು ಒಳ್ಳೆಯ ಅಂಶಗಳು ಯಾವುದೂ ಕಳ್ಕೊಳ್ಳೋದಿಲ್ಲ ನಾವು. ಈಗ ಇಷ್ಟು ನೀರನ್ನು ತೆಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಡ್ರೈ ಆಗಿ ಸೋರೆಕಾಯಿ ತುರಿಯಾಗಿ ಇದೆ. ಇದಕ್ಕೆ ನಾವು ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಅದರದ್ದು 1 ಚಮಚನ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಪುಡಿ. ಇದೆಲ್ಲನೂ ನಾನು ಟೀ ಸ್ಪೂನ್ ಅಳತೆನಲ್ಲಿ ತೊಗೊಳ್ತಾ ಇದ್ದೀನಿ. ನಾವು ಗ್ರೇವಿನಲ್ಲೂ ಸಹ ಇದೆಲ್ಲ ಮಸಾಲೆಗಳನ್ನು ಮತ್ತೆ ಹಾಕ್ತೀವಿ. ಹಾಗೆ ಒಂದು 1/4 ಚಮಚದಷ್ಟು ಆಮ್ಚೂರ್ ಪೌಡರು, ಹಾಗೂ ಒಂದು 1/4 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟು, 1/4 ಚಮಚದಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಜ್ವೈನ ಸಹ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ನಾವು ಮುಂಚೆನೂ ಸಹ ಹಾಕ್ಕೊಂಡಿದ್ವಿ. ಹಾಗೆ ಒಂದು 2 ಚಮಚದಷ್ಟು ಕಡಲೆ ಹಿಟ್ಟು, ಹಾಗೆ ನಾನಿಲ್ಲಿ ಪನ್ನೀರನ್ನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 75 ಗ್ರಾಮ್ ಅಷ್ಟು ಪನ್ನೀರನ್ನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕೋದ್ರಿಂದ ಕೋಫ್ತಾ ತುಂಬಾ ಟೇಸ್ಟಿಯಾಗುತ್ತೆ, ತುಂಬ ಡೆಲಿಷಿಯಸ್ ಆಗುತ್ತೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಕೋಫ್ತಾ. ಹಾಗೆ ಪನ್ನೀರ್ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಪನ್ನೀರನ್ನ ಸಹ ನಾನು ತುರಿದು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಚೆನ್ನಾಗಿ ಬೈಂಡ್ ಆಗಿ ಒಂದು ಪ್ರಾಪರ್ ಕೋಫ್ತಾ ಶೇಪಲ್ಲಿ ಮಾಡೋಕ್ಕಾಗ್ತಾಯಿದೆ ಅನ್ನೋಷ್ಟು ಬೈಂಡ್ ಆದರೆ ಸಾಕಾಗುತ್ತೆ. ಇಲ್ಲ ಅಂದರೆ ಮತ್ತೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಕೋಫ್ತಾ ಕರಿ ತುಂಬ ಟೇಸ್ಟಿಯಾಗುತ್ತೆ. ಪೂರಿ ಚಪಾತಿ ಜೊತೆ ಎಲ್ಲ ನೀವು ರೋಟಿ ಮನೆಯಲ್ಲೇ ಮಾಡ್ಕೊಳ್ಳೋ ಆಗಿದ್ರೆ ಅದಕ್ಕೂ ಸಹ ತುಂಬ ಚೆನ್ನಾಗಾಗತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ನಾನು
1 ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಇಷ್ಟು ಸಾಕಾಗತ್ತೆ. ತುಂಬ ಜಾಸ್ತಿನೂ ಕಡಲೆ ಹಿಟ್ಟು ಹಾಕ್ಕೊಳ್ಳೋದು ಬೇಡ. ನಮಗೆ ಒಳ್ಳೆ ಬೈಂಡಿಂಗ್ ಬಂದರೆ ಸಾಕಾಗತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗೆ ಕೋಫ್ತಾ ರೆಡಿ ಆಯಿತು. ನೀವು ಕೋಫ್ತಾ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಅಷ್ಟು ಕೋಫ್ತಾಗಳನ್ನು ರೆಡಿ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿರೋವಾಗಲೇ ಕೋಫ್ತಾನ ಹಾಕ್ಕೋಬೇಕು, ಇಲ್ಲಾಂದರೆ ಕೋಫ್ತಾ ಎಲ್ಲ ಬ್ರೇಕ್ ಆಗುತ್ತೆ. ಹಾಗಾಗಿ ಎಣ್ಣೆ ಬಿಸಿ ಬಿಸಿ ಇರೋವಾಗಲೇ, ತುಂಬ ಹೈ ಫ್ಲೇಮಲ್ಲಿ ಇರೋವಾಗಲೇ ಕೋಫ್ತಾ ಹಾಕ್ಕೊಂಡ್ಬಿಡಿ. ಒಂದೇ 1 ನಿಮಿಷಗಳ ಕಾಲ ಆದಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇಲ್ಲದೆ ಹೋದರೆ ಕೋಫ್ತಾ ಎಣ್ಣೆಯಲ್ಲಿ ಹರಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಬಿಸಿ ಇರೋವಾಗ ಮಾತ್ರ ಕೋಫ್ತಾನ ಹಾಕ್ಕೊಳ್ಳಿ. ನೋಡಿ ಈ ರೀತಿ. ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಳಗಡೆ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಕಂದು ಬಣ್ಣ ಬಂದ ನಂತರ ತೆಕ್ಕೊಳ್ಳೋಣ. ನೋಡಿ ಅಷ್ಟು ಕೋಫ್ತಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಇದು ಒಳಗಡೆ ತನಕ ಎಲ್ಲ ಚೆನ್ನಾಗಿ ಬೆಂದುಕೊಂಡು ಇದೆ ನೋಡಿ. ಈಗ ಗ್ರೇವಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಹಾಕ್ಕೊಂಡು ತರಿಯಾಗಿ ಕ್ರಷ್ ಮಾಡ್ಕೊತೀನಿ. ಫೈನ್ ಪೇಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಒಂದು ದೊಡ್ಡ ಬಾಣಲಿಗೆ ನಾನಿಲ್ಲಿ 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆ, ಹಾಗೆ ಒಂದೇ ಒಂದು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1-2 ಇಂಚ್ ಆಗುವಷ್ಟು ಚಕ್ಕೆ. ನೀವು ಇಡೀ ಮಸಾಲೆಗಳನ್ನು ಮತ್ತೆ ಇಲ್ಲಿ ಸೇರಿಸ್ಕೋಬೋದು. ನಾನು ಗರಂ ಮಸಾಲ ಯೂಸ್ ಮಾಡಿರೋದ್ರಿಂದ ಮತ್ತೆ ಮಸಾಲ ಜಾಸ್ತಿ ಆಗುತ್ತೆ ಅಂತ ಹೆಚ್ಚೇನು ಹಾಕ್ತಾಯಿಲ್ಲ. ಈಗ ಇದಕ್ಕೆ ನಾವು ಕ್ರಷ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದಷ್ಟನ್ನು ಹಾಕ್ಕೊಳ್ಳೋಣ. ಇದೇನೇ ಇದಕ್ಕೆ ಬೇಸಿ ಗ್ರೇವಿನಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ಪೇಸ್ಟು. ಹಾಗಾಗಿ ಸ್ವಲ್ಪ ಹೆಚ್ಚಾಗಿಯೇ ಈರುಳ್ಳಿ ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಕಿದಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿದು ಪೇಸ್ಟ್ ಇತ್ತಲ್ಲ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡ್ಬಿಡಿ. ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋಷ್ಟು ಹುರ್ಕೊಳ್ಳಿ ಚೆನ್ನಾಗೆ. ಈಗ ಇದು ಹುರ್ಕೊಳ್ಳೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 3 ಟೊಮ್ಯಾಟೊನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು 1/4 ಚಮಚ ಜೀರಾ ಪೌಡರ್, ಒಂದು 1/4 ಚಮಚ ಧನಿಯಾ ಪೌಡರು, ಹಾಗೆ 1 ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗೆ ಹುರ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಈ ಮಸಾಲೆಗಳೆಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಹುರ್ಕೊಂಡಾಗ ಒಳ್ಳೆ ಫ್ಲೇವರ್ ಆ್ಯಡ್ ಆಗುತ್ತೆ ಈ ಕೋಫ್ತಾ ಕರಿನಲ್ಲಿ. ತುಂಬ ಒಟ್ಟೊಟ್ಟಿಗೆ ಹಾಕ್ಕೊಂಡು ಬಿಡಬೇಡಿ. ಎಲ್ಲದನ್ನು ಚೆನ್ನಾಗಿ ಹುರಿದು ಅದು ಬಾಣಲಿಗೆ ಹತ್ತುತ್ತಾ ಇರೋ ಥರನೇ ಇರಬೇಕು. ಈಗ ನಾನು ಇದಕ್ಕೆ ಸೋರೆಕಾಯಿದು ರಸ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರಿದು ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಹುರ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ಈಗ ಇದಕ್ಕೆ ಬೈಂಡಿಂಗಿಗೋಸ್ಕರ ನಾನು ಸುಮಾರು 1 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಕಡಲೆ ಹಿಟ್ಟನ್ನು ಈ ಗ್ರೇವಿಗೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿರುತ್ತೆ. ಏಕೆಂದರೆ ನಾವಿಲ್ಲಿ ಗೋಡಂಬಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಕಡಲೆ ಹಿಟ್ಟನ್ನು ಸ್ಕಿಪ್ ಮಾಡಬೇಡಿ. ಈಗ ಇದಕ್ಕೆ ನಾವು ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಯಿತು. ಮಸಾಲ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಈ ರೀತಿ ಡ್ರೈ ಆದಮೇಲೆ ನಂತರ ನಾವು ಟೊಮ್ಯಾಟೊನ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಕುದ್ದು ಎಣ್ಣೆ ಬಿಡ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತುಂಬ ಅರ್ಜೆಂಟಲ್ಲಿ ಒಟ್ಟಿಗೆ ಹಾಕ್ಕೊಂಡು ಮಾಡಿದ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಚೆನ್ನಾಗೆ ಎಲ್ಲನೂ ಒಂದೊಂದು ಪದಾರ್ಥನೂ ಚೆನ್ನಾಗೆ ಕುದ್ದು ಮಸಾಲ ಎಲ್ಲ ಬಿಟ್ಟಾಗ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗೆ ಈಗಲೇ ಗ್ರೇವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸುಮಾರು ಒಂದು 2 ಲೋಟ ಅಷ್ಟಾದರೂ ನೀರನ್ನು ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಕೋಫ್ತಾ ಇರೋದ್ರಿಂದ ಕೋಫ್ತಾ ಎಲ್ಲ ಹಾಕಿದಾಗ ಅದು ಚೆನ್ನಾಗಿ ಎಲ್ಲ ನೀರನ್ನೆಲ್ಲ ರಸ ಎಲ್ಲ ಹೀರ್ಕೊಂಡು ಬಿಡುತ್ತೆ. ಆಮೇಲೆ ಗ್ರೇವಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ಹಂತದಲ್ಲೇ ಸ್ವಲ್ಪ ನೀರನ್ನು ಹೆಚ್ಚಿಗೆ ಹಾಕ್ಕೊಳ್ಳಿ.
ನಿಮಗೆ ಈ ಕೋಫ್ತಾ ಕರಿ ತುಂಬಾ ಟೇಸ್ಟಿಯಾಗಿ ತುಂಬ ಡೆಲಿಷಿಯಸ್ ಆಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈಗ ನಾನು ಸುಮಾರು ಒಂದು 2-2.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದ ನಂತರ ನೀವು ಈ ಹಂತದಲ್ಲಿ ಉಪ್ಪು ಎಲ್ಲ ಚೆಕ್ ಮಾಡಿಕೊಂಡು ಈಗ ಕೋಫ್ತಾ ಹಾಕ್ಕೊಳ್ಬೋದು. ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀವು ಕೋಫ್ತಾನ ಆ್ಯಡ್ ಮಾಡ್ಕೊಳ್ಳಿ. ಕೋಫ್ತಾ ಹಾಕಿದ್ಮೇಲೆ ಒಂದೇ 1 ನಿಮಿಷಗಳ ಕಾಲ ಮಾತ್ರ ಕುದಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೋಫ್ತಾ ಎಲ್ಲ ಒಡೆದೋಗೋ ಸಾಧ್ಯತೆ ಇರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಈಗ ಇನ್ನೇನೋ ಆಫ್ ಮಾಡೋರ ಸಮಯ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ನಾನು ಕೋಫ್ತಾನ ಹಾಕ್ಕೊಳ್ತಾ ಇದ್ದೀನಿ. ಕೋಫ್ತಾನ ನಿಧಾನಕ್ಕೆ ಒಂದೊಂದೇ ಹಾಕ್ಕೊಳ್ಳಿ. ಕೋಫ್ತಾ ಎಲ್ಲ ಹಾಕಿದ್ಮೇಲೆ ಹೆಚ್ಚೇನು ಮಿಕ್ಸ್ ಎಲ್ಲ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಈಗ ಒಂದು ಸಣ್ಣ ಇಡಿ ಆಗುವಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸುಮ್ಮನೆ ಒಂದೇ ಒಂದು ಸಲ ಮಿಕ್ಸ್ ಮಾಡಿ ಸ್ಟೋವನ್ನು ಆಫ್ ಮಾಡ್ಕೊಂಡು ಬಿಡೋಣ. ಸೊ ಡೆಲಿಷಿಯಸ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕೋಫ್ತಾ ಕರಿ, ಸೋರೆಕಾಯಿ ಕೋಫ್ತಾ ಕರಿ ರೆಡಿ ಆಯಿತು. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಕೋಫ್ತಾನ ನೀವು ಮೇಲೆ ಪನ್ನೀರ್ ಅಥವಾ ಚೀಸ್ನ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ ಕೋಫ್ತಾ ಕರಿ ನಿಮಗೆ ಮನೆಯಲ್ಲಿ ರೆಡಿ ಆಗುತ್ತೆ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.